ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಏನಂದ್ರೆ ಇವತ್ತಿನ ವಿಡಿಯೋ ಏನು ಬಂದು ಅಂದರೆ, ನಾನು ನಿನ್ನೆ ನಮ್ಮ ಮೈಸೂರಿಗೆ ಬಂದೆ ಗೈಸ್. ನಮ್ಮ ದೊಡ್ಡಮ್ಮ ಮೈಸೂರಲ್ಲಿರೋದು. ಹಂಗಾಗಿ ಒಂದು 4 ಡೇಸ್ ಇದ್ದೋಗ್ಬೇಡ ಅಂತ ನಾನು ನನ್ನ ಮಗಳು ನನ್ನ ಅಜ್ಜಿ ಬಂದ್ವಿ. ಮತ್ತು ನಿನ್ನೆ ಸಂಜೆ ಎಲ್ಲ ನಮ್ಮಮ್ಮ ಕಾಲ್ ಮಾಡಿ, ಬಾ ಊರಿಗೆ, ಎಲ್ಲಿದೆಯಾ, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಅಂತೆಲ್ಲ ಕಾಲ್ ಮಾಡ್ತಿದ್ರು. ಅದಕ್ಕೆ ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ಹೋಗೋಕ್ಕೆ. ಎಷ್ಟು ಬೇಜಾರಾಗ್ತಿದೆ ಅಂದರೆ ಗೈಸ್, ಚಾಮುಂಡಿ ಬೆಟ್ಟ ಹೋಗ್ಬಿಟ್ಟು ಬರೋಣ, ಮತ್ತು ಮೈಸೂರು ಅರಮನೆ ಎಲ್ಲ ನೋಡ್ಕೊಬಿಟ್ಟು ಬರೋಣ, ಅಲ್ಲೆಲ್ಲ ಸುತ್ತಾಡ್ಕೊಬಿಟ್ಟು ಬರೋಣ ಅಂತ. ನಾಳೆ ಹಿಂಗಿದ್ರು ಮಂಡೇ ಹೋಗ್ಬಿಟ್ಟು ಬರೋಣ, ಈಗ ಸಂಡೇ ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ಅಮ್ಮ ಎಲ್ಲ ಫೋನ್ ಮಾಡಿ ಕರೀತಿದ್ದಾರೆ ಗೈಸ್, ಹೋಗ್ಬೇಕು. ಎಷ್ಟು ಬೇಜಾರಾಗ್ತಿದೆ ಅಂದರೆ, ಸುಮ್ಮನೆ ನಿನ್ನೆ ಸಂಜೆ 3 ಗಂಟೆ ಹಂಗೆ ಬಂದ್ವಿ ಗೈಸ್, ಮತ್ತೆಲ್ಲ ಓಡೋ ಅಂಥ ಸಿಚುವೇಶನ್ ಬಂದಿದೆ. ಏನು ಅಂದರೆ, ನಮ್ಮೂರಲ್ಲಿ ಮಾವಿನ ಮರ ಇದೆ ಒಂದತ್ತು, ಅದನ್ನು ಬೇರೆಯವರಿಗೆ ಅಂತ ಮಾಡ್ಕೊಳ್ಳೋಕ್ಕೆ ಅಂತ ಕೊಟ್ಟಿದ್ದೀವಿ. ಅಮೌಂಟ್ ಕೊಡ್ತಾರೆ, ಮಾವಿನಕಾಯಿ ಎಲ್ಲ ಕುಯ್ಕೊಬಿಟ್ಟು ನಮಗೊಂದು ಸ್ವಲ್ಪ ಇಷ್ಟು ಅಂತ ಕೊಡಿ ಅಂತ ಅಮ್ಮ ಮಾತಾಡಿದ್ದಾರೆ. ಅದನ್ನು ಮೊನ್ನೆ ಫ್ರೈಡೇ ಕುಯ್ಕೊಂಡು ಹೋಗಿದ್ದಾರೆ. ಸ್ವಲ್ಪ ಒಂದು 2 ಮಾವಿನಕಾಯಿನ, ಒಂದು 2 ಮಾವಿನ ಮರ ಉಪ್ಪಿನಕಾಯಿಗೆ ಆಗುತ್ತೆ ಅಂತ ಕುಯ್ಕೊಂಡು ಹೋಗಿದ್ದಾರೆ. ಇನ್ನು ಉಳಿದಿದ್ದ ಮಂಗಳವಾರ ಕುಯ್ತೀವಿ. ನಮ್ಮದು ಅಷ್ಟು ಬೇಗ ಬಲಿಯಲ್ಲ ಫ್ರೆಂಡ್ಸ್. ಅದು ಮಾವಿನಕಾಯಿ ಮರದಲ್ಲಿ ಬೇಗ ಬಲಿಯಲ್ಲ. ಬೇರೆಯವ್ರದ್ದೆಲ್ಲ ಬೇಗ ಬಂದ್ಬಿಡುತ್ತಲ್ಲ, ನಮ್ಮದು ಜೂನ್ಗೆ ಫಸ್ಟ್ ವೀಕಲ್ಲಿ ಬರಬೇಕು. ಹಾಗಾಗಿ ಮಂಗಳವಾರ ಕುಯ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಾರೆ. ಅವರೆಲ್ಲ ಕುಯ್ಕೊಂಡು ಹೋದ್ರಲ್ಲ, ಇಲ್ಲಿ ನಮಗಿರಲ್ಲ ಅಂತ ಇಡೀ ಊರವರೆಲ್ಲ ಹೋಗಿ ನೆನ್ನೆ ಕುಯ್ಕೊತಿದ್ದಾರಂತೆ. ಬೇರೆಯವರು ಊರವರು ಫೋನ್ ಮಾಡಿ ಹೇಳಿದ್ರು, ಫೋಟೋಸ್ ಎಲ್ಲ ತಗೊಂಡಿದ್ದಾರಂತೆ. ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು. ನಮ್ಮ ಶತ್ರುನೇ, ನಮಗೂ ಅವ್ರಿಗೂ ಆಗಲ್ಲ ಗೈಸ್, ಅವರು ಒಂದು ಚೂರು ಆಗಲ್ಲ. ಅವ್ರ್ಯಾರೋ ನಾವ್ಯಾರು, ಊರಿಗೆ ಹೋದರೂ ಊರಲ್ಲಿ ಒಬ್ಬರು ನಮ್ಮನ್ನು ಮಾತಾಡ್ಸಲ್ಲ ಫ್ರೆಂಡ್ಸ್. ಅಂಥವರು ನಮ್ಮನೆ ಜಮೀನಿಗೆ ಹೋಗಿ ನಮ್ಮ ಅಪ್ಪಂದು ಮಾವಿನಕಾಯಿ ಮರ, ನಮ್ಮದು ಮಾವಿನಕಾಯಿ ಮರನ ಕುಯ್ಕೊಳ್ತಿದ್ದಾರಲ್ಲ, ಅವ್ರು ನಾಚಿಕೆ ಆಗಲ್ಲ ಅವರಿಗೆ. ಅವರಿಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನಾವು ಊರಲ್ಲಿ ಇರೋಕ್ಕಾಗಲ್ಲ ಗೈಸ್, ಅಂದರೆ ನಾವು ಬೇರೆ ಕಡೆ ಇರೋದಲ್ವ, ಮಗ್ಗೇಲಿರೋದು ನಾವು. ಹಂಗಾಗಿ ಹೋಗೋಕ್ಕೂ ಬರೋಕ್ಕೂ ಆಗಲ್ವಾ. ನಾವು ಅಮ್ಮನೂ ಬೈಕ್ ಓಡ್ಸೋಕ್ಕೆಲ್ಲ ಬರೋಲ್ಲ. ಅಮ್ಮ ಹೋಗೋದಾದರೆ ನಾವು ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಬಸ್ಸು ಸರಿಯಾಗಿಲ್ಲ. ಬಸ್ ಇಟ್ಕೊಂಡ್ರೆ ಒಂದು 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಹಂಗಾಗಿ ಲಾಸ್ಟ್ ವೀಕ್ ಹೋಗ್ಬಿಟ್ಟು ನೋಡ್ಕೊಬಿಟ್ಟು ಬಂದಿದ್ದೀವಿ. ಅವಾಗ ಯಾರೂ ಬಂದಿಲ್ಲ. ನಾವು ಕೊಟ್ಟಿರೋ ಮಾವಿನಕಾಯಿ ಕುಯ್ಕೊಂಡು ಹೋದ್ಮೇಲೆ ಮಾರನೇ ದಿನ ಬಂದುಬಿಟ್ಟು ಕುಯ್ಕೊಂಡು ಹೋಗಿದ್ದಾರಲ್ಲ ಎಲ್ಲನೂ. ಅವ್ರು ಫೋಟೋ ತಗೊಂಡ ತಕ್ಷಣ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರಂತೆ, ಹಂಗೆ ಅಂತ ಎದುರಿಸಿದ್ದಾರೆ. ಮಾವಿನಕಾಯಿ ಕುಯ್ದಿರೋದನ್ನೆಲ್ಲ ಎಸ್ಬಿಟ್ಟು ಹೋಗಿದ್ದಾರಂತೆ. ನಿಜವಾಗ್ಲೂ ಮನುಷ್ಯ ಗೈಸ್ ಅವರು. ನಮ್ಮ ಅಪ್ಪ ಇದ್ದಿದ್ರೆ ಇಷ್ಟೆಲ್ಲ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ಏನು ಇಷ್ಟು ಲೂಸ್ ತಿಳ್ಕೊತಾರೆ ಅಂದರೆ ಫ್ರೆಂಡ್ಸ್, ನಾವು ಹೋಗಲ್ಲ ಮಾಡಲ್ಲ, ಇವ್ರು ಏನಕ್ಕೂ ಬರಲ್ಲ ಅಂತ. ಅದೇ ಅವ್ರಿಗೆ ಲೂಸ್ ತಿಳ್ಕೊಂಡು ಈ ಥರ ಎಲ್ಲ ಮಾಡೋಕ್ಕೆ ಸಾಧ್ಯ. ಓಕೆ ಗೈಸ್, ಮುಂದೆ ಇವತ್ತಿನ ಸಂಜೆ ಅಷ್ಟೊತ್ತಿಗೆ ಎಲ್ಲ ಏನೇನಾಗುತ್ತೆ ಎಲ್ಲನೂ ಶೇರ್ ಮಾಡ್ಕೊತೀನಿ. ಹೊಸದಾಗಿ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನ್ನ ಕ್ಯಾಮ್ರಾ ಅಷ್ಟು ಕ್ಲಿಯರಿಟಿ ಬರೋಲ್ಲ ಫ್ರೆಂಡ್ಸ್. ಏನಕ್ಕೆ ಅಂದರೆ, ನನ್ನದು ಕ್ಯಾಮ್ರಾ ಅಷ್ಟು ಚೆನ್ನಾಗಿಲ್ಲ. ನಮ್ಮ ಮನೆಯವ್ರದ್ದಾದರೆ ಚೆನ್ನಾಗಿ ಬರುತ್ತೆ. ಹಂಗಾಗಿ ನಮ್ಮ ಮನೆಯವ್ರದ್ರಲ್ಲಿ ಬೆಳಗ್ಗೆ ಹೊತ್ತು ಮಾಡ್ಕೊತೀನಿ. ಅವ್ರು ಡ್ಯೂಟಿಗೆ ಹೋಗಿರ್ತಾರಲ್ಲ, ಮತ್ತು ಬೆಳಗ್ಗೆ ಒಂದು ಟೈಮ್ ಮಾಡ್ಕೋಬೋದು ಅಷ್ಟೇ ವೀಡಿಯೋನ. ಮತ್ತು ಮಧ್ಯಾಹ್ನ ಸಂಜೆ ಎಲ್ಲ ನಾನೇ ನನ್ನ ಫೋನಲ್ಲೇ ಮಾಡ್ಕೋಬೇಕು. ಯಾರೂ ತಪ್ಪು ತಿಳ್ಕೊಬೇಡಿ. ಸ್ವಲ್ಪ ಕ್ಯಾಮ್ರಾ ಸ್ವಲ್ಪ ಪ್ರಾಬ್ಲಮ್ ಇದೆ. ಹೊಸ ಫೋನ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಅಷ್ಟೇ ಸಪೋರ್ಟ್ ಮಾಡಿ. ಯಾಕೋ 3 ವೀಡಿಯೋ ಬಿಟ್ಟೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ನೋಡಿಲ್ಲ. ಅದಕ್ಕೆ ಮಾಡೋದು ಬೇಡವೋ ಅನ್ನೋಂಗೆ ಆಗ್ತಿದೆ ವೀಡಿಯೋನ. ಬೇಜಾರು. ಇಷ್ಟೇ ಜನ ನೋಡಿದ್ರಲ್ಲ, ಇಷ್ಟೇ ವ್ಯೂಸ್ ಬಂದಿದ್ದೀರ, ಸಬ್ಸ್ಕ್ರೈಬರು ಆಗಿಲ್ವಲ್ಲ, ಏನು ಮಾಡೋದು ಅಂತ ಒಂದು ಕಡೆ ಅನಿಸುತ್ತೆ. ಮಾಡೋಣ ಎಷ್ಟು ದಿನ ಇದು ಓಪನ್ ಆಗುತ್ತೆ ನೋಡೋಣ. ಸಬ್ಸ್ಕ್ರೈಬರ್ ಎಲ್ಲ ಜಾಸ್ತಿ ಜನ ಆಗ್ತಾರೆ ನೋಡೋಣ. ನನ್ನ ಕೈಲಿ ಆದಷ್ಟು ಮಾಡ್ತೀನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ, ಫುಲ್ ವೀಡಿಯೋ ನೋಡಿ ಗೈಸ್ನೇ. ಮತ್ತೆ ಬಸ್ಸಲ್ಲಿ ಹೊರಡ್ತಾ ಸಿಗ್ತೀನಿ ಗೈಸ್. ಏನು ತಪ್ಪು ತಿಳ್ಕೊಬೇಡಿ, ನಂದು ಕ್ಯಾಮ್ರಾ ಅಷ್ಟು ಚೆನ್ನಾಗಿಲ್ಲ, ನನ್ನ ಫೇಸು ಅಷ್ಟು ಕ್ಲಿಯರಿಟಿ ಬರ್ತಿಲ್ಲ. ನನ್ನ ಹಸ್ಬೆಂಡ್ ಕ್ಯಾಮ್ರಾ ಅದು ತುಂಬಾ ಚೆನ್ನಾಗಿದೆ. ನನ್ನ ಕ್ಯಾಮ್ರಾ ಅಷ್ಟು ಕ್ಲಿಯರಿಟಿನೂ ಬರೋಲ್ಲ, ಮುಖದಲ್ಲಿ ಸ್ವಲ್ಪ ಚೆನ್ನಾಗೂ ಕಾಣಿಸಲ್ಲ ಗೈಸ್. ಏನೋ ತಪ್ಪು ತಿಳ್ಕೊಬೇಡಿ, ಈ ಥರ ಕಾಣಿಸ್ತಿದ್ದಾಳಲ್ಲ ಅಂತ. ನನ್ನ ಮುದ್ದು ಮಗಳು ಇದು. ಆ ಬ್ಲ್ಯಾಂಕೆಟ್ಸ್ ಕಡ್ಕೊಂಡ ತಿಂಡಿ ಆಯ್ತಾ ಕೇಳು. ಬಾಯ್ ಮಾಡಿ ಗೈಸ್. ಇವಾಗ ನಮ್ಮ ದೊಡ್ಡಮ್ಮ ಮನೆಯಿಂದ ಹೊರಟ್ವಿ. ನಮ್ಮ ದೊಡ್ಡಮ್ಮ ಆಟೋ ಬರೋಕ್ಕೆ ಹೇಳಿದರು, ಹಾಗಾಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ತುಂಬ ಬೇಜಾರು ಮಾಡ್ಕೊತಿದ್ರು ನಮ್ಮ ದೊಡ್ಡಮ್ಮನೂ ಅಷ್ಟೇ. ಆ್ಯಂಡ್ ಗೈಸ್, ಬಸ್ಸಲ್ಲಿ ಬರುವಾಗ ಮೈಸೂರು ಪ್ಯಾಲೇಸ್ದು ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂದ್ಕೊಂಡೆ. ಅಷ್ಟರಲ್ಲಿ ಪಾಸ್ ಆಗೇ ಬಿಡ್ತು. ಇವಾಗ ಮೈಸೂರಿಂದ ಬಸ್ ಹತ್ತಿದ್ದೀವಿ. ತುಂಬ ಟ್ರಾಫಿಕ್ ಜಾಮ್ ಇದೆ ಗೈಸ್. ತುಂಬ ಅಂದರೆ ತುಂಬ ಟ್ರಾಫಿಕ್ ಇದೆ. ಸಂಡೇ ಬೇರೆ ಅಲ್ವಾ. ಹಾಯ್ ಫ್ರೆಂಡ್ಸ್, ಇವಾಗ ನಮ್ಮ ಊರಿಗೆ ಬಂದ್ವಿ. ಎಲ್ಲ ಮಾವಿನಕಾಯಿಗಳನ್ನ ಹೆಂಗೆ ಕುಯ್ದು ಎಲ್ಲ ವೇಸ್ಟ್ ಮಾಡಿದ್ದಾರೆ ಅಂದರೆ ನೋಡಿ, ಇವೆಲ್ಲ ಬಿದ್ದಿರೋದೆಲ್ಲ ಸಿಕ್ಕಿದೆ. ಇವಾಗ ಕಾಯೋಕ್ಕೆ ಅಂತ ಬಂದು ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರಬೇಕು. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮನೆ
ಹಣ್ಣು ಸಕ್ಕ ಚೆನ್ನಾಗಿರುತ್ತೆ ನೋಡಿ. ಮರಗಳು ಇದೆ, ನಮ್ಮ ಹತ್ತಿದೆ ಮರ, ಮರ ಇದೆ ನಮ್ಮದು. ಊಟ ಎಲ್ಲ ತಗೊಬಿಟ್ಟು ಇಲ್ಲೇ ಇರೋಣ, ನೋಡೋಣ ಯಾರು ಬಂದು ಕುಯ್ಕೊಂಡು ಹೋಗ್ತಾರೆ ಅಂತ ಬಂದಿದ್ದೀವಿ. ಸಿಲಿಂಡ್ರು ಇರಲಿಲ್ಲ ಫ್ರೆಂಡ್ಸ್, ನಾವು ಆಲೂರಿಗೆ ಹೋಗಿ ಸಿಲಿಂಡ್ರೆಲ್ಲ ತುಂಬಿಸ್ಕೊಂಡು, ಅಲ್ಲಂತೂ ಕಮ್ಮಿ ರಶ್ಶು. ನಾವು 9 ಗಂಟೆಗೆ ಆಲೂರಿಗೆ ಬಂದಿದ್ವಿ, ಕಮ್ಮಿ ರಶ್ ಇರಲಿಲ್ಲ. ಹೆಂಗೋ ಹೋಗಿ ತುಂಬಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಇವಾಗ ನಮ್ಮ ಊರಿಗೆ ಬಂದ್ವಿ ಫ್ರೆಂಡ್ಸ್. ನೋಡಿ ಇಲ್ಲಿ ಜೇನುಳ ಹೆಂಗೆ ತಿಂತಿದೆ ಅಂತ ನೋಡಿ. ಸುಮಾರು ಎಲ್ಲ ಬೀಳಿಸಿ ವೇಸ್ಟ್ ಮಾಡೋಗಿದ್ದಾರೆ ಫ್ರೆಂಡ್ಸ್. ಅವ್ರ ಮನೆಯದಾದರೆ ಅವ್ರಿಗೆ ಗೊತ್ತಾಗೋದು, ಅವ್ರಿಗೆ ಹೊಟ್ಟೆ ಉರಿಯೋದು. ಅವ್ರ ಮನೆಯದಲ್ವಲ್ಲ, ಇದು ನಮ್ಮದಲ್ವಾ, ನಮಗೆ ಹೊಟ್ಟೆ ಉರಿಯುತ್ತೆ. ನಮ್ಮಮ್ಮ ನೋಡಿ ಎಲ್ಲ ನಲ್ಲಿ ಸರ್ಚ್ ಮಾಡ್ತಾ ಇದ್ದಾರೆ. ತುಂಬ ದಿನ ಆಗೋಗಿತ್ತು ಗೈಸ್ ಇಲ್ಲಿಗೆ ಬಂದ್ಬಿಟ್ಟು. 1 ವಾರ ಆಗಿತ್ತು ಅಷ್ಟೇ. 1 ವಾರದಷ್ಟೊತ್ತಿಗೆ ಮರದಲ್ಲಿ ಏನೂ ಇಲ್ಲ, ಎಲ್ಲನೂ ಕೆಟ್ಕೊಂಡು ಹೋಗಿದ್ದಾರೆ. ಮರದಲ್ಲೇ ಹಣ್ಣಾಗಲಿ ಬಲೀಲಿ ಅಂತ ಬಿಟ್ಟರೆ ಯಾರೂ ಉಳಿಸೇ ಇಲ್ಲ. ಏನು ಜನನು ಈ ಊರವರು, ಫ್ರೀಯಾಗಿ ಅಲ್ವಾ, ಫ್ರೀ ಅಂದರೆ ಎಲ್ಲ ಬಂದುಬಿಡ್ತಾರೆ. ದುಡ್ಡು ಕೊಟ್ಟು ತಿನ್ನೋಕ್ಕಾಗಲ್ವಲ್ಲ, ಇವಾಗೆಲ್ಲ ರೇಟ್ ಜಾಸ್ತಿ ಅಲ್ವ ಮಾವಿನ ಹಣ್ಣು. ಫ್ರೀಯಾಗಿ ಅಂತ ಬರ್ತಾರೆ ಎಲ್ಲರೂ. ನಮ್ಮದಲ್ವಲ್ಲ, ಬೇರೆಯವ್ರದಲ್ವಾ, ತಗೊಂಡು ಕುಯ್ಕೊಂಡು ಹೋಗ್ಬಿಡೋಣ. ಹಣ್ಣು ಅಂದರೆ ರುಚಿ ನೋಡಿದಾರಲ್ಲ ಗೈಸ್, ಅಷ್ಟು ಚೆನ್ನಾಗಿರುತ್ತೆ ಮಾತ್ರ ನಮ್ಮ ಮನೆ ಮರದ್ದು ಗೈಸ್. ಇದರಲ್ಲಿ ಇರೋದೆಲ್ಲ ಹಣ್ಣು ಸ್ವಲ್ಪ ಮರದಲ್ಲೂ ಹಣ್ಣಾಗಿತ್ತು, ಕೆಳಗಡೆನೂ ನಿನ್ನೆ ಮೊನ್ನೆಯಲ್ಲಿ ಬಿದ್ದಿದ್ದು, ಅದನ್ನು ತಗೊಂಡು ಅಮ್ಮ ಮಂಕ್ರಿಗೆ ಹಾಕಿದ್ದಾರೆ. ಹಾಯ್ ಗೈಸ್, ಎಲ್ಲರೂ ಗುಡ್ ಮಾರ್ನಿಂಗ್. ಇಲ್ಲ ಏನು ಮಾಡ್ತಿದ್ದೀರಾ? ನಾನು ನೆನ್ನೆ ಬಂದುಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ಮೇಲ್ಗಡೆ ನಮ್ಮ ಮನೆ ಮಾಡ್ತಿದ್ವಿ, ಅಲ್ಲಿಗೆ ಬಂದೆ ನೋಡೋಣ ಅಂತ. ತುಂಬ ದಿನ ಆಗೋಗಿತ್ತು, ಬಂದೇ ಇರಲಿಲ್ಲ ನಾನು. ಇನ್ನೂ ಸ್ವಲ್ಪ ಸುಮ್ಮನೆ ಮೇಲೆ ಅಂಚು ಹಾಕೋ ಪರ್ಸೆಂಟ್ ಬಂದಿಲ್ಲ. ಬರ್ತೀವಿ ಅಂತ ಹೇಳಿದ್ದಾರೆ, ಬಟ್ ಬಂದಿಲ್ಲ. ನೋಡಿ ಗೈಸ್, ಇದೆ ನಮ್ಮ ಮನೆ. ಇದು ಸಿಂಗಲ್ ಬೆಡ್ರೂಮ್ ಮಾಡಿದ್ದೀವಿ. ಆ ಕಡೆ ಹೋಗಿದ್ನಲ್ಲ ಫಸ್ಟ್, ಅದು ಬ್ಯಾಚುಲರಿಗೆ ಅಂತ ಮಾಡಿರೋದು. ನಮ್ಮದಿರೋದು ಕೆಳಗಡೆ ಡಬಲ್ ಬೆಡ್ರೂಮು. ಇದು ಕಿಚನ್ನು, ಇದು ಹಾಲ್ ಮಾತ್ರ ತುಂಬ ದೊಡ್ಡದಿದೆ ಫ್ರೆಂಡ್ಸ್ ನಮ್ಮದು. ಎಷ್ಟು ಜನನಾರು ಕೂತ್ಕೋಬೋದು, ಎಷ್ಟು ಜನನಾರು ಮಲ್ಕೋಬೋದು. ಹಾಲ್ ಮಾತ್ರ ಸಖತ್ ದೊಡ್ಡದು. ಇದು ರೂಮು, ಆಮೇಲೆ ಇದು ವಾಶ್ರೂಮ್ ಆ್ಯಂಡ್ ಬಾತ್ರೂಮ್. ಇದು ಇನ್ನೂ ಹಂಚು ಹಾಕಿಲ್ಲ ಗೈಸ್, ಹಂಚು ಹಾಕಿಸ್ಬೇಕು. ಅದಕ್ಕೆ ಅಮ್ಮ ಎಲ್ಲನೂ ಇಲ್ಲಿ ಜೋಡಿಸಿದ್ದಾರೆ, ಅಮ್ಮ ಮತ್ತು ನಮ್ಮನೆಯವರು. ಮೇಲೆ ರೂಫಿಂಗ್ ಮಾಡಿಸಿದ್ದೀವಿ, ಕೆಳಗಡೆ ನಮ್ಮದು ಲೀಕೇಜ್ ಬರ್ತಿತ್ತು, ಹಂಗಾಗಿ ಸಡನ್ನಾಗಿ ಮನೆ ಮಾಡೋಕ್ಕೆ ಅಂತ ಮಾಡಿತ್ತು. ಅದಕ್ಕೆ ಮೇಲೆ ಹಂಚು ಹಾಕಿಸ್ತಿದ್ವಿ. ಮತ್ತೆ ಊರಿಗೆ ಹೋಗಬೇಕು ಗೈಸ್. ನಾವು ನಿನ್ನೆ ವಾಪಸ್ಸು ಬಂದ್ವಾ ಮನೆಗೆ. ನಾವು ಬರೋರು ಈ ಕಡೆ ಅಲ್ಲೇ ಮಾವಿನತೋಪಲ್ಲಿ ಇರೋವರೆಗೂ ಯಾರೂ ಇರಲಿಲ್ಲ. ನಾವು ಈ ಕಡೆ ಬೈಕಲ್ಲಿ ಬಂದಿದ್ದು ನೋಡಿದ ತಕ್ಷಣ 3 ಜನ ಕುಯ್ಕೊಂಡಿದ್ದಾರಂತೆ. ಅದಕ್ಕೆ ಮತ್ತೆ ಹೋಗಬೇಕು. ಕೊಟ್ಟಿದ್ದೀವಲ್ಲ, ಹೋಗಿ ಕುಯ್ತಿದ್ದಾರೆ. ಒಂದು 12 ಗಂಟೆ ಹಂಗೆ ಹೋಗ್ಬಿಟ್ಟು ಬರಬೇಕು ಗೈಸ್. ನಾವು ಸುಮಾರು ಒಂದು 2-3 ದಿನದಿಂದಲೂ ವ್ಲಾಗ್ ಹಾಕೋಕ್ಕಾಗಿಲ್ಲ, ವೀಡಿಯೋನೇ ಎಡಿಟ್ ಮಾಡಿಲ್ಲ ನಾನು. ಅಂದರೆ ಈ ಥರ ಎಲ್ಲ ಪ್ರಾಬ್ಲಮ್ಸ್ ಆಯ್ತಲ್ಲ, ಹಾಗಾಗಿ ಇವಾಗ ವೀಡಿಯೋ ಎಡಿಟ್ ಮಾಡಿಬಿಟ್ಟು ಹಾಕ್ತೀನಿ ಗೈಸ್. ನನ್ನ ಮಗಳು ದೇವ್ರ ಮನೆಯಲ್ಲಿ ದೇವ್ರಿಗೆ ಪೂಜೆ ಮಾಡೋದು ಬಿಟ್ಟು ಕಾರು ಆತನೆಲ್ಲ ತೊಗೊಂಡೋಗಿ ಪೂಜೆ ಮಾಡ್ತಿದ್ಲು. ತುಂಬ ಅಂದರೆ ತುಂಬ ತುಂಟಿ ಗೈಸ್. ಅದೊಂದು ಒಂಥರ ಕ್ಯೂಟ್ ಥರ ಅನ್ನಿಸ್ತು, ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ನಾನು. ಇಲ್ಲಿ ನೋಡಿ ಗೈಸ್, ಗಂಟೆಲ್ಲ ಒರೆಸ್ಕೊಂಡು ಎಷ್ಟು ಚೆನ್ನಾಗಿ ಪೂಜೆ ಮಾಡ್ತಿದ್ದಾಳೆ ಅಂತ. ಮಕ್ಕಳು ಏನು ಮಾಡಿದ್ರು ನಮಗೆ ಏನೋ ಒಂಥರ ಖುಷಿಯಾಗುತ್ತೆ. ಹಾಗಾಗಿ ಇದನ್ನು ಶೇರ್ ಮಾಡಿಕೊಂಡೆ ಫ್ರೆಂಡ್ಸ್ ನಿಮ್ಮ ಜೊತೆ. ನಮ್ಮಮ್ಮ ಇಲ್ಲಿ ಅವಳಿಗೆ ಜೋರು ಮಾಡುವಾಗ ನಮ್ಮಮ್ಮನ ಆಡ್ಕೊತಿರೋದು ಇವಳು. ಇವಾಗ ಎಷ್ಟು ಚಂದ ಮಾಡ್ತಿದ್ದಾಳೆ ನೋಡಿ. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.